ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಲ್ಲಭ ಆಚೆ ಎಲ್ಲ ಹೋಗಿ ಬಂದು ಅತ್ತಿಗೆ ಕರಿಬೇಕು, ನನ್ನ ಬೈಕು ಎಲ್ಲೂ ಕಾಣಿಸ್ತಿಲ್ಲ, ಎಲ್ಲ ಕಡೆ ಹುಡ್ಕಾಯ್ತು, ಏನು ಮಾಡೋದು ಅಂತ ಅಳ್ತಾ ಕೂರ್ತಾನೆ. ಮೆಟ್ಟಿಲ ಮೇಲೆ ನಿಂತ್ಕೊಂಡು ಅದನ್ನೆಲ್ಲ ನೋಡ್ತಿದ್ದ ಪ್ರಿಯಾ, ವಲ್ಲಭನ ಬೈಕು ಕಳುವಾಗಿದೆಯಾ ಅಂತಾಳೆ. ವಲ್ಲಭ, ಅಳಬೇಡ ಕಣೋ, ಸಮಾಧಾನ ಮಾಡ್ಕೊ, ನಾವೆಲ್ಲರೂ ಸೇರಿ ಹುಡ್ಕೋಣ ಅಂತಾಳೆ ಅಮೂಲ್ಯ. ಯಾರು ತಗೊಂಡು ಹೋದ್ರು ನನ್ನ ಬೈಕು, ಇಲ್ಲೇ ಪಾರ್ಕ್ ಮಾಡಿದ್ನಲ್ಲ, ಎಲ್ಲಿ ಹೋಯ್ತು ಅಂತಾನೆ ವಲ್ಲಭ. ಈಚೆ ಪ್ರಿಯಾ ಮನೆ ಒಳಗೆ ಬಂದು, ಮಾವ, ಅತ್ತೆ ರೀ, ಎಲ್ಲರೂ ಬೇಗ ಬನ್ನಿ ಅಂತಾಳೆ. ಆಗ ನಂದನ್ ಬಂದು, ಏನಾಯ್ತಮ್ಮ ಪ್ರಿಯಾ, ಯಾಕೆ ಕೂಗುತ್ತಿದ್ದೀಯಾ ಅಂತಾರೆ. ಮಾವ, ವಲ್ಲಭ ಅವ್ರ ಬೈಕು ಕಳೆದು ಹೋಗಿದೆಯಂತೆ ಅಂತಾಳೆ ಪ್ರಿಯಾ. ಏನು ಹೇಳ್ತಿದ್ಯಾ ನೀನು ಅಂತಾರೆ ಗಿರಿಜಾ. ಅತ್ತೆ, ಹೌದತ್ತೆ, ಬನ್ನಿ, ಅವರೆಲ್ಲರೂ ಹೊರಗಡೆನೇ ಇದ್ದಾರೆ ಅಂತಾಳೆ ಪ್ರಿಯಾ. ಎಲ್ಲರೂ ಹೊರಗಡೆ ಬರ್ತಾರೆ. ಗಿರಿಜಾ, ಏನಾಯಿತು ಅಂತ ಕೇಳು ಅಂತಾರೆ ನಂದನ್. ವಲ್ಲಭ, ಏನಾಯಿತು ಕಂದ, ಎಲ್ಲೋ ನಿನ್ನ ಗಾಡಿ ಅಂತಾರೆ ಗಿರಿಜಾ. ನನಗೂ ಅದೇ ಗೊತ್ತಾಗ್ತಿಲ್ಲಮ್ಮ, ರಾತ್ರಿ ಇಲ್ಲೇ ಇಟ್ಟಿದ್ದೆ, ಇವಾಗ ಕಾಣಿಸ್ತಾನೆ ಇಲ್ಲ ಅಂತಾನೆ ವಲ್ಲಭ. ಅಂದರೆ ಯಾರೋ ಕಳ್ಳತನ ಮಾಡಿದ್ದಾರೆ ಅಂತಾಯ್ತು ಅಂತಾನೆ ಸುಂದರ. ವಲ್ಲಭ, ಸುತ್ತಮುತ್ತ ಎಲ್ಲ ಕಡೆ ನೋಡಿದ್ದೇನೋ ಅಂತಾನೆ ಕೇಶವ. ನೋಡಿದೆ ಅಣ್ಣ, ಎಲ್ಲೂ ಕಾಣಿಸ್ತಿಲ್ಲ ಅಂತಾನೆ ವಲ್ಲಭ. ಮತ್ತೆಲ್ಲಿ ಹೋಯ್ತು ಅಂತಾನೆ ಕೇಶವ. ಮಾಧವ, ಬೈಕ್ ಲಾಕ್ ಮಾಡಿದ್ದನ್ನ ಕೇಳು ಅಂತಾರೆ ನಂದನ್. ಮಾಡಿದೆ ಅಪ್ಪ ಅಂತಾನೆ ವಲ್ಲಭ. ಸುಳ್ಳು ಹೇಳಿದರೆ ನನಗೆ ಇಷ್ಟ ಆಗಲ್ಲ ಗಿರಿಜಾ, ಎಷ್ಟೋ ಸಲ ನಾನೇ ನೋಡಿದ್ದೀನಿ, ಬೈಕಲ್ಲೇ ಕೀ ಬಿಟ್ಟಿರ್ತಾನೆ, ನಾನೇ ತಗೊಂಡು ಬಂದಿದ್ದೀನಿ, ಕೀ ಬೇಜವಾಬ್ದಾರಿತನದಿಂದನೇ ಬೈಕ್ ಕಳೆದು ಹೋಗಿರೋದು ಅಂತಾರೆ ನಂದನ್. ಪಾಪ ಬಾವ, ಯಾರೋ ಬಂದು ಬೈಕ್ ಎತ್ಕೊಂಡು ಹೋದರೆ ಇವನಿಗೆ ಯಾಕೆ ಬೈತಿದ್ದೀರಾ ಅಂತಾನೆ ಸುಂದರ. ಏಯ್, ಬಾಯಿ ಮುಚ್ಕೊಂಡಿರೋ, ನನ್ನ ಗಾಡಿ ಇಲ್ಲೇ ಇಲ್ವೇನೋ, ನನ್ನ ಗಾಡಿ ಯಾಕೆ ಯಾರು ಎತ್ಕೊಂಡು ಹೋಗಿಲ್ಲ, ಇದರಲ್ಲೇ ಅರ್ಥ ಆಗುತ್ತೆ ಅವ್ನು ಬೈಕ್ನ ಲಾಕ್ ಮಾಡಿಲ್ಲ ಅಂತ. ಜೊತೆಗೆ ಹೊತ್ತಿಗೆ ಮನೆಗೆ ಬರ್ತಾನೆ, ಯಾರೋ 3-4 ದಿವಸದಿಂದ ಇವನ್ನ ಹಿಂದೆ ಹಿಂಬಾಲಿಸ್ತಿರ್ತಾರೆ, ಸಮಯ ಸಂದರ್ಭ ನೋಡಿ ಕದ್ಕೊಂಡು ಹೋಗಿರ್ತಾರೆ ಅಂತಾರೆ ನಂದನ್. ರೀ, ವಲ್ಲಭನೇ ದಿಕ್ಕು ತೋಚದೆ ನಿಂತಿದ್ದಾನೆ, ಇಂಥ ಸಂದರ್ಭದಲ್ಲಿ ಅವನ್ನೇ ಯಾಕೆ ಬೈತಿದ್ದೀರಾ ಅಂತಾರೆ ಗಿರಿಜಾ. ಬೈದೆ ಇನ್ನೇನು ಮಾಡಲಿ ಗಿರಿಜಾ, ಆ ಬೈಕ್ ಕೊಡಿಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿನಗೆ, ಆಸೆ ಪಟ್ಟನಲ್ಲ ಅಂತ ಕೊಡಿಸಿದೆ, ಸರಿಯಾಗಿ ಅದನ್ನು ಇಟ್ಕೊಳ್ಳೋಕ್ಕೆ ಬರೋದಿಲ್ಲ, ಇಂಥವರಿಗೆ ಏನು ಹೇಳಬೇಕು ಅಂತಾರೆ ನಂದನ್. ಚಿಕ್ಕು, ಬೈಕ್ ಇನ್ಶೂರೆನ್ಸ್ ಇದೆಯಲ್ಲ ಅಂತಾನೆ ಮಾಧವ. ಅಣ್ಣ, ಅದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ದುಡ್ಡು ಬಂದ ಮೇಲೆ ರಿನ್ಯೂ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಸದ್ಯಕ್ಕೆ ಇನ್ಶೂರೆನ್ಸ್ ಇಲ್ಲ ಅಣ್ಣ ಅಂತಾನೆ ವಲ್ಲಭ. ನೋಡೋ ಮಾಧವ, ಹೇಗೆ ಹೇಳ್ತಿದ್ದಾನೆ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಅಂತೆ, ಅದೇ ಮೊಬೈಲ್ಗೆ ದುಡ್ಡಿಲ್ಲ ಅಂದರೆ ಸುಮ್ಮನೆ ಇರ್ತಾನಾ, ಹಾಗೋ ಹೀಗೋ ಮಾಡಿ ರೀಚಾರ್ಜ್ ಮಾಡಿಸಲ್ವಾ, ರೀಚಾರ್ಜ್ ಮಾಡಿಕೊಂಡು ಮನೆಯಲ್ಲಿ 20 ಜನಕ್ಕೆ ಮಾತಾಡ್ತಾನೆ, ಮನೆಯವರೆಲ್ಲ ಬೇಡ ಬೇಡ ಅಂದರು, ನನಗೆ ತಿಂಗಳಿಗೆ 8,500 ಕೊಡೋಕೆ ಬರ್ತಾನೆ, ಅದಕ್ಕೆ ಮಾತ್ರ ಸ್ವಾಭಿಮಾನ ಅಡ್ಡ ಬರುತ್ತೆ, ಅದೇ ದುಡ್ಡಲ್ಲಿ ಇನ್ಶೂರೆನ್ಸ್ ಮಾಡ್ಸೋಕ್ಕಾಗ್ತಿರ್ಲಿಲ್ವಾ ಗಿರಿಜಾ, ಇವನೇನು ಬೇಕಿದ್ರೂ ಮಾಡ್ಕೊಳ್ಳಿ, ಇನ್ನೊಂದು ಬೈಕ್ ಅಂತೂ ನಾನು ಬೇಕು ಅಂದರೂ ಕೊಡ್ಸಲ್ಲ ಅಂತ ನಂದನ್ ಒಳಗೆ ಹೋಗ್ತಾರೆ. ಆಗ ವಲ್ಲಭ ಅಳ್ತಾನೆ. ಅಳ್ಬೇಡ ಅಂತಾನೆ ಮಾಧವ. ಇಲ್ಲೇ ನಿಲ್ಲಿಸಿದ್ದೆ, ಬೈಕು ಕಾಣಿಸ್ತಿಲ್ಲ ಅಂದರೆ ಹೇಗೋ ಸಾಧ್ಯ ಅಂತಾನೆ ವಲ್ಲಭ. ಇರ್ಲಿ ಕಂದ, ಸಮಾಧಾನ ಮಾಡ್ಕೊ ಅಂತಾರೆ ಗಿರಿಜಾ. ಅಣ್ಣಂದರು ಸಮಾಧಾನ ಮಾಡ್ತಾರೆ. ಈಚೆ ಶ್ರೀಕಂಠ ಮೇಲ್ಗಡೆ ನಿಂತ್ಕೊಂಡು ಅದನ್ನೆಲ್ಲ ನೋಡ್ತಾನಾಗ್ತಾನೆ. ಇಂದಿರನು ಜೊತೆಗಿರ್ತಾರೆ. ಅವರು ಆ ವಲ್ಲಭ ಎಷ್ಟು ಹಾರಾಡ್ತಿದ್ದ ಗೊತ್ತಾ, ಆ ತುಕ್ಕಾಲಿ ಗಾಡಿ ಇಟ್ಕೊಂಡು ಏನು ಬಿಲ್ಡಪ್ ಕೊಟ್ಟ ಅಂದರೆ ಅದನ್ನು ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿದು ಹೋಗ್ತಾ ಇದೆ. ಅದು ಅಲ್ಲದೆ ನಾನು ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಿದ್ದಂತೆ, ಅದಕ್ಕೆ ಆ ಬೈಕನ್ನು ಕಿಡ್ನಾಪ್ ಮಾಡಿಸ್ಬಿಟ್ಟೆ, ಈಗ ನೋಡಮ್ಮ ಎಷ್ಟು ಓದಾಡ್ತಿದ್ದಾನೆ ಅಂತ ನಗ್ತಾನೆ ಶ್ರೀಕಂಠ. ಒಳ್ಳೆ ಕೆಲಸ ಮಾಡಿದೆ ಶ್ರೀಕಂಠು, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಿತ್ತು, ಅವ್ರ ಮನೆಯವರು ಎಷ್ಟು ಹಾರಾಡ್ತಿದ್ರು ಎಗರಾಡ್ತಿದ್ರು, ಹೊಟ್ಟೆ ಎಲ್ಲ ಉರಿತಾ ಇತ್ತು ಕಣೋ, ನೀನು ಮಾಡಿರೋ ಕೆಲಸಕ್ಕೆ ನನ್ನ ಹೊಟ್ಟೆ ತಣ್ಣಗಾಗಿದೆ ಅಂತಾರೆ ಇಂದಿರಾ. ನಾನು ಅಂದರೆ ಸುಮ್ಮನೆನಮ್ಮ, ನಾನು ಬರೀ ಶ್ರೀಕಂಠ ಅಲ್ಲ, ವಿಷಕಂಠ, ನನ್ನ ತಂಟೆಗೆ ಯಾರಾದರೂ ಬಂದರೆ ಕಂಟಕ ಆಗಿಬಿಡ್ತೀನಿ, ಇದಿಷ್ಟನ್ನು ವಲ್ಲಭ ಅಕೌಂಟ್ಗೆ ಕ್ರೆಡಿಟ್ ಮಾಡಿದ್ದೀನಿ, ಇನ್ನೂ ಮಿಕ್ಕಿದ್ದು ಅವಳ ಅಕೌಂಟ್ಗೆ ಕ್ರೆಡಿಟ್ ಮಾಡೋದು ಒಂದೇನೇ ಬಾಕಿ ಇರೋದು ಅಂತಾನೆ ಶ್ರೀಕಂಠ. ಯಾರದು ಅಂತಾಳೆ ಇಂದಿರಾ. ಅದೇ ಅಮ್ಮ, ಅಮ್ಮು ಎಷ್ಟು ಕೊಬ್ಬು ಆಗಿ ಮಾತಾಡಿದ್ಲು ಗೊತ್ತಾ, ಪಾಪ ತಂಗಿ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದಕ್ಕೆ ನನ್ನನ್ನೇ ಸಿಗ್ದು ನಮ್ಮನೆ ಬಾಗಿಲಿಗೆ ತೋರಣ ಕಟ್ಬಿಡ್ತಾಳಂತೆ, ಹೇಗಾದರೂ ಮಾಡಿ ಅವಳು ಕೊಬ್ಬನ್ನು ಇಳಿಸಲೇಬೇಕು ಅಂತಾನೆ ಶ್ರೀಕಂಠ. ಹಾಗೆಲ್ಲ ಹೇಳಿದ್ಲ, ಈಗಲಾದರೂ ನಿನಗೆ ಅವಳ ಬುದ್ಧಿ ಗೊತ್ತಾಯ್ತಾ, ಅವಳನ್ನು ಮಾತ್ರ ಸೇರಿಸ್ಕೋಬೇಡ ಅಂತಾರೆ ಇಂದಿರಾ. ಈ ಶ್ರೀಕಂಠನ ಇನ್ನೊಂದು ಮುಖ ತೋರಿಸ್ತೀನಿ ಅವಳಿಗೆ ಅಂತಾನೆ ಶ್ರೀಕಂಠ. ಈಚೆ ಪ್ರಿಯ ರೂಮಲ್ಲಿ ಕೂತಿರ್ತಾಳೆ. ಮಾಧವ ಬಂದು ಕೂತ್ಕೋತಾನೆ. ಪಾಪ ನನ್ನ ಗಂಡ, ನಿನ್ನೆ ರಾತ್ರಿ ನಾನು ಆ ಥರ ಮಾತಾಡಿದ್ದನ್ನೆಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದಾರೆ. ಈಗಲೂ ಚುಚ್ಚಿ ಮಾತಾಡೋದು ಬೇಡ, ಚೆನ್ನಾಗೇ ಮಾತಾಡ್ಸೋಣ ಅಂತ ಯೋಚನೆ ಮಾಡಿ, ರೀ ಆಗಿದ್ದಾಯಿತು, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ, ಸುಮ್ಮನೆ ಇರಿ ಅಂತಾಳೆ ಪ್ರಿಯಾ. ಹೋಗಲಿ ಅಂತ ಹೇಗೆ ಸುಮ್ಮನೆ ಕೂತಿರೋಕ್ಕಾಗುತ್ತೆ ಪ್ರಿಯಾ, ಇದರಿಂದ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅಂತ ನನಗೆ ಗೊತ್ತು ಅಂತಾನೆ ಮಾಧವ. ಹಾಗೆಲ್ಲ ಏನಿಲ್ಲ ರೀ ಅಂತಾಳೆ ಪ್ರಿಯಾ. ಇಲ್ಲ ಪ್ರಿಯಾ, ವಲ್ಲಭ ಇದರಿಂದ ತುಂಬ ನನ್ಕೊಂಡಿದ್ದಾನೆ, ನಿನಗೆ ಗೊತ್ತಲ್ವಾ ಅವನ ಬೈಕು ಅವನು ಎಷ್ಟು ಹಚ್ಕೊಂಡಿದ್ದ ಅಂತ. ನನಗೆ ವಲ್ಲಭನ ನೆನೆಸ್ಕೊಂಡ್ರೆ ಪಾಪ ಅನಿಸ್ತಿದೆ ಪ್ರಿಯಾ, ಡೆಲಿವರಿ ಕೆಲಸ ಹೇಗೆ ಮಾಡ್ತಾನೋ, ಕಾಲೇಜಿಗೂ ಅದರಲ್ಲೇ ಹೋಗ್ತಿದ್ದ, ಅದು ಅಲ್ಲದೆ ಇನ್ಶೂರೆನ್ಸ್ ಕಟ್ಟಿರ್ಲಿಲ್ವಂತೆ, ನನಗೊಂದು ಮಾತು ಹೇಳಿದರೆ ನಾನು ಕಟ್ತಾ ಇರಲಿಲ್ವಾ,
ಅಪ್ಪ ಬೇರೆ ಬೈತಾ ಇದ್ದಾರೆ, ಏನು ಮಾಡೋದು, ಏನಾದರೂ ಮಾಡಲೇಬೇಕಲ್ಲ ಅಂತ. ಹಾಂ ಅಂತ ಮಾಧವ ಹೋಗ್ತಾನೆ. ರೀ ಅಂತ ಪ್ರಿಯಾ ಕೂಗ್ತಾ, ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಅಂದ್ಕೊಂಡ್ರೆ ಇವರಿಗೆ ಇವ್ರ ತಮ್ಮಂದೇ ಜ್ಞಾನ ಅಂತಾಳೆ ಪ್ರಿಯಾ. ಈಚೆ ಮೀನಾ ಕೇಶವನ ಜೊತೆ ದೇವಸ್ಥಾನಕ್ಕೆ ಬರ್ತಾಳೆ. ಮೀನಾ, ಅಲ್ಲಿ ವಲ್ಲಭನ್ ಬೈಕ್ ಕಳೆದು ಹೋಗಿದೆ, ಎಲ್ಲರೂ ಟೆನ್ಷನಲ್ಲಿದ್ದಾರೆ. ಇಂಥ ಟೈಮಲ್ಲಿ ನಾನು ವಲ್ಲಭನ್ ಜೊತೆ ಇರಬೇಕು ಅಲ್ವಾ, ನೀನು ನೋಡಿದರೆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ಯಲ್ಲ ಅಂತಾನೆ ಕೇಶವ ಬೈಬೇಡವೋ ಅಂತಾಳೆ ಮೀನಾ. ಬೈದಿಲ್ಲ, ನಾನು ಪ್ರಶ್ನೆ ಮಾಡ್ತಿದ್ದೀನಿ ಅಷ್ಟೇ ಅಂತಾನೆ ಕೇಶವ. ಹೋಗಲಿ ಬಿಡು ಕೇಶವ, ನಾನು 2 ಕಾರಣ ಇಟ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀನಿ. ಒಂದು, ವಲ್ಲಭನ್ ಬೈಕ್ ಕಳೆದು ಹೋಗಿದೆಯಲ್ವಾ, ಅದು ಆದಷ್ಟು ಬೇಗ ಸಿಗಲಿ ಅಂತ ಕೇಳ್ಕೊಳಕ್ಕೆ ಬಂದೆ. ಮತ್ತೊಂದು, ಇವತ್ತು ಅಪ್ಪನ ಬರ್ತಡೇ ಕಣೋ ಅಂತಾಳೆ ಮೀನಾ. ಇವತ್ತು ಮಾವನ ಬರ್ತಡೇನಾ ಅಂತಾನೆ ಕೇಶವ. ಯಾವತ್ತೇ ಅಪ್ಪನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇವತ್ತು ಅಪ್ಪನ ಬರ್ತಡೇ ಅಲ್ವಾ, ಅಪ್ಪನ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀನಿ ಕಣೋ. ಎಷ್ಟೇ ಆದರೂ ನಾವಂತೂ ಅವ್ರ ಮನೆಗೆ ಹೋಗಿ ಅವ್ರ ಮುಂದೆ ನಿಂತು ವಿಶ್ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರೆ ಸಮಾಧಾನ ಸಿಗುತ್ತೆ ಅಂತಾಳೆ ಮೀನಾ. ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸೋಣ, ಆದಷ್ಟು ಬೇಗ ಅವರು ನಮ್ಮಿಬ್ಬರನ್ನ ಒಪ್ಕೊಳ್ಬೇಕು, ಅದಕ್ಕೆ ಸ್ಟ್ರಾಂಗ್ ಆಗಿ ಒಂದು ಅಪ್ಲಿಕೇಶನ್ ಹಾಕೋಣ, ಬಾ ಹೋಗೋಣ ಅಂತ ಕೇಶವ ಹೊರಡುವಾಗ ಮೀನಾ ಅಪ್ಪ ಅಮ್ಮ ಎದುರಿಗೆ ಬರ್ತಾರೆ. ಇಬ್ಬರು ಮುಖ ನೋಡ್ತಾರೆ. ಮೀನಾ ಖುಷಿಯಿಂದ ಅಪ್ಪ ಅಮ್ಮ ಅಂತ ಕರೀತಾಳೆ. ಅವರಿಬ್ಬರು ಮುಖನ ಒಂಥರ ಮಾಡ್ತಾರೆ. ಅಪ್ಪ ಹೇಗಿದ್ದೀರಾ ನೀವು, ಇಲ್ಲಿ ಸಿಗ್ತೀರಾ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಗೊತ್ತಾ, ನನಗೆ ಎಷ್ಟು ಖುಷಿ ಆಗ್ತಿದೆ ಅಪ್ಪ, ನೀವು ನಂಬಲ್ಲ, ನಾನು ಈಗಷ್ಟೇ ಕೇಶವನಿಗೆ ಹೇಳ್ತಿದ್ದೆ ಇವತ್ತು ನಮ್ಮ ಅಪ್ಪನ ಬರ್ತಡೇ ಅಂತ. ಅಮ್ಮ ಹೇಗಿದ್ದೀರಾ ಅಮ್ಮ, ನಾನು ಯಾವಾಗಲೂ ನಿಮ್ಮನ್ನು ನೆನೆಸ್ಕೊತಿರ್ತೀನಿ ಗೊತ್ತಾ, ದಿನ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕ್ತೀನಿ, ನಿಮ್ಮ ಕಡೆಯಿಂದ ಒಂದು ರಿಪ್ಲೈ ಆದರೂ ಬರುತ್ತೆ ಅಂತ. ಅಮ್ಮ ಇಬ್ಬರೇ ಬಂದಿರೋದು. ಪುಟ್ಟ ಎಲ್ಲಿ ಅಮ್ಮ, ನಿಮ್ಮ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸ್ಕೊತಿದ್ದೀರಾ ಅಲ್ವಾಪ್ಪ, ನಿಮ್ಮ ಗಂಟು ನೋವು ಮಂಡಿ ನೋವು ಹೇಗಿದೆ, ಅದೇ ತೈಲನ ಯೂಸ್ ಮಾಡ್ತಿದ್ದೀರಾ ಅಲ್ವಾ. ಅಯ್ಯೋ ನಾನು ನೋಡು ಮುಖ್ಯವಾದ ವಿಚಾರ ಬಿಟ್ಟು ಏನೇನೋ ಮಾತಾಡ್ತಿದ್ದೀನಿ. ಅಪ್ಪ ಇವತ್ತು ನಿಮ್ಮ ಹುಟ್ಟಿದ ಹಬ್ಬ ಅಲ್ವಾ, ಹ್ಯಾಪಿ ಬರ್ತ್ಡೇ ಅಪ್ಪ ಅಂತ ಮೀನ ಮುಂದೆ ಬರುವಾಗ, ಸಾಕು ನಿಲ್ಸೆ ನಿನ್ನ ನಾಟಕನ, ಹಿಂದೆ ಹೋಗು ಅಂದೆ. ನಮ್ಮ ಹೊಟ್ಟೆ ಮೇಲೆ ಕೆಂಡೆ ಸುರಿದು ಈಗ ದೊಡ್ಡದಾಗಿ ಬಂದುಬಿಟ್ಲು, ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ನಮಗೆ, ಹೋಗಿಲಿಂದ ಅಂತಾರೆ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಇನ್ನು ಎಷ್ಟು ದಿನ ಅಂತ ನನಗೆ ಈ ಶಿಕ್ಷೆ, ನನ್ನ ಕ್ಷಮಿಸ್ಬಿಡಿ ಅಪ್ಪ ಅಂತಾಳೆ ಮೀನಾ. ಸಾಧ್ಯನೇ ಇಲ್ಲ ಮೀನಾ, ಅದು ಯಾವತ್ತೂ ಆಗದೇ ಇರೋ ಮಾತು ಅಂತಾರೆ ಅಮ್ಮ. ನಿನಗೆ ಅವತ್ತೇ ಹೇಳಿದ್ದೆ ಅಲ್ವಾ, ನನ್ನ ಎಲ್ಲೇ ನೋಡಿದ್ರು ಮಾತಾಡಿಸ್ಬೇಡ ಅಂತ, ಮತ್ತೆ ನೀನು ಯಾರ ಮಗಳು ಅಂತ ಕೇಳಿದರೆ ನನ್ನ ಹೆಸರು ತಗೋಬೇಡ ಅಂತ ಹೇಳಿದ್ದೆ ಅಲ್ವಾ, ಮತ್ತು ಈಗ ಯಾಕೆ ಬಂದಿದ್ಯಾ ಅಪ್ಪ ಅಪ್ಪ ಅಂತ. ನೀನು ನಮ್ಮ ಪಾಲಿಗೆ ಸತ್ತೋಗಿದ್ಯಾ ಅಂತ ನಮ್ಮ ತಲೆ ಮೇಲೆ ನೀರು ಸುರಿಸ್ಕೊಂಡಿದ್ದೀವಿ, ಸತ್ತಿರೋ ಆ ಸಂಬಂಧಕ್ಕೆ ಜೀವನದಲ್ಲೇ ಜೀವ ಬರೋದಿಲ್ಲ, ತಿಳ್ಕೊ ಅಂತಾರೆ ಅಪ್ಪ. ಅಪ್ಪ ಪ್ಲೀಸ್ ಹಾಗೆಲ್ಲ ಹೇಳಬೇಡಿ, ನನ್ನ ಜೀವನೇ ಹೋದಾಗುತ್ತೆ ಅಪ್ಪ ಅಂತಾಳೆ ಮೀನಾ. ಮಾವ ನೋಡಿ, ಮೀನಾ ನಿಮ್ಮನ್ನು ನೋಡಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಇವತ್ತು ಒಳ್ಳೆ ದಿನ ಮಾವ, ನಿಮ್ಮ ಬರ್ತ್ಡೇ, ಆಗಿದ್ದೆಲ್ಲ ಮತ್ತು ನಮ್ಮನ್ನು ಕ್ಷಮಿಸ್ಬಿಡಿ ಮಾವ, ನಮಗಷ್ಟೇ ಸಾಕು ಅಂತಾನೆ ಕೇಶವ. ಏಯ್ ಮುಚ್ಚೋ ಬಾಯಿ, ಅವಳ ಹತ್ರ ಅಪ್ಪ ಅನ್ಸ್ಕೊಳ್ಳೋಕ್ಕೆ ನಮಗೆ ಇಷ್ಟ ಇಲ್ಲ, ಇನ್ನು ನೀನು ಮಾವ ಅಂದರೆ ಕರ್ಸ್ಕೊತೀನಿ ಅಂದ್ಕೊಂಡಿದ್ಯಾ, ನಿನಗೆ ಆ ಯೋಗ್ಯತೆ ಇಲ್ಲ, ಸುಮ್ಮನೆ ಇದ್ಬಿಡು ಅಂತಾನೆ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ ಹಾಗೆ ಹೇಳ್ಬೇಡಿ ಅಂತಾಳೆ ಮೀನಾ. ಉಮಾ ಏನು ನೋಡ್ತಿದ್ಯಾ, ಹುಟ್ಟಿದ ದಿನ ನೆಮ್ಮದಿಯಾಗಿರಬೇಕು ಅಂತ ದೇವಸ್ಥಾನಕ್ಕೆ ಬಂದರೆ ನೆಮ್ಮದಿನೂ ಹೋಯಿತು, ಹಾಳಾದ ದರಿದ್ರ ಮುಖಗಳು ನೋಡೋ ಹಾಗಾಯಿತು, ನಡಿ ಹೋಗೋಣ ಅಂತ ಅಪ್ಪ ಹೋಗ್ತಾರೆ. ಅಪ್ಪ ಒಂದು ಸಲ ನನ್ನ ಮಾತು ಕೇಳಿ ಅಪ್ಪ ಅಂತ ಮೀನಾ ಕೂಗ್ತಾಳೆ. ಈಚೆ ವಲ್ಲಭ ಒಬ್ಬನೇ ನಿಂತಿರುವಾಗ ಮಾಧವ ಬಂದು, ಚಿಕ್ಕು ನೀನು ಸುಮ್ಮನೆ ಹೀಗೆ ಬೈಕ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಏನೂ ಮಾಡೋಕ್ಕಾಗಲ್ಲ, ಫಸ್ಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಬಾ ಅಂತಾನೆ ಮಾಧವ. ಕಂಪ್ಲೇಂಟಾ ಅಂತಾನೆ ವಲ್ಲಭ. ಹೌದು ಚಿಕ್ಕು, ನೀನು ಬೈಕ್ ಯಾರು ಕದ್ದಿದ್ದಾರೆ, ಯಾಕೆ ಕದ್ದಿದ್ದಾರೆ, ಯಾವ ಕಾರಣಕ್ಕೆ ಕದ್ದಿದ್ದಾರೆ ಅನ್ನೋದು ನಿನಗೆ ಗೊತ್ತಿಲ್ಲ, ಅವರೇನಾದರೂ ಅದನ್ನು ಇಲ್ಲೀಗಲಾಗಿ ಬಳಸ್ಕೊಂಡ್ರೆ ಅದೆಲ್ಲ ನಿನ್ನ ತಲೆಗೆ ಬರುತ್ತೆ, ಅದಕ್ಕೆ ಎಲ್ಲ ದೃಷ್ಟಿನಿಂದಲೂ ಯೋಚನೆ ಮಾಡಿದರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೆಯದು ಅಂತಾನೆ ಮಾಧವ. ಹೌದಣ್ಣ, ನನಗೂ ಬೈಕ್ ಬೇಕು, ಆದರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅಪ್ಪ ಬೈಯಲ್ವಾ ಅಂತಾನೆ ವಲ್ಲಭ. ಅಪ್ಪನ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಾನು ಅವ್ರ ಹತ್ರ ಮಾತಾಡ್ತೀನಿ, ನಿನ್ನ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿದೆ ಅಂತಾನೆ ಮಾಧವ. ರೂಮಲ್ಲಿದೆ ಅಂತಾನೆ ವಲ್ಲಭ. ಬಾ ಫಸ್ಟ್ ಹೋಗೋಣ ಅಂತಾನೆ ಮಾಧವ. ಈಚೆ ಅಂಗಡಿಲಿ ಸುಂದ್ರ, ಬಾವ ವಲ್ಲಭ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ ಬಾವ, ನೀವು ಅವನಿಗೆ ಬೇಜವಾಬ್ದಾರಿ ಹುಡುಗ ಅಂತ ಬೈದಿದ್ದು ನನಗೆ ಒಂಚೂರು ಬೇಜಾರಾಯಿತು. ಅಲ್ಲ ಬಾವ, ಅವನು ಅಷ್ಟು ಬೇಜವಾಬ್ದಾರಿ ಹುಡುಗ ಆಗಿದ್ದರೆ ಕಾಲೇಜಿಗೆ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಫುಡ್ ಡೆಲಿವರಿ ಮಾಡಿ ನಿಮಗೆ ಕೊಟ್ಟಿರೋ ಕಮಿಟ್ಮೆಂಟ್ ಮುಗಿಸ್ಕೊಂಡು ಹೀಗೆಲ್ಲ ಇರ್ತಾ ಇದ್ನ ಹೇಳಿ, ನೀವು ಕೊಟ್ಟಿರೋ ದುಡ್ಡಲ್ಲಿ ಮಜಾ ಉಡಾಯಿಸ್ಕೊಂಡು ಇರ್ಬೋದಿತ್ತಲ್ಲ ಅಂತಾನೆ
ಸುಂದ್ರ, ಏನೋ ನಿನ್ನ ಮಾತಿನ ಅರ್ಥ? ನಾನು ಸುಮ್ಮನೆ ಹೇಳ್ತಿದ್ದೀನ, ಇರೋದನ್ನೇ ಹೇಳ್ತಿರೋದು ಅಂತಾರೆ ನಂದನ್. ನೀವು ಏನೇ ಹೇಳಿ ಬಾವ, ವಲ್ಲಭ ಜವಾಬ್ದಾರಿ ಇರೋ ಹುಡುಗ, ವಯಸ್ಸಿಗೆ ಮೀರಿದ ತಿಳುವಳಿಕೆ ಇದೆ ಹುಡುಗ. ಅವನ ಬೈಕನ್ನು ಲಾಕ್ ಮಾಡ್ಕೊಂಡೇ ಬಂದಿದ್ದಾನೆ. ಆದರೂ ಬೈಕ್ ಕಳ್ತನ ಆಯಿತು ಅಂದರೆ ಇದ್ಯಾರೋ ಅವನಿಗೆ ಆಗದೇ ಇರೋರು ಮಾಡಿರೋ ಕೆಲಸ ಅಂತಾನೆ ಸುಂದ್ರ. ನಿನ್ನ ಬಾಯಿಂದನೇ ಬಂತು ನೋಡು. ಆಗದೇ ಇರೋರು ಯಾರವರು? ಆಗದೇ ಇರೋರು ಸುಮ್ಮನೆ ಸೃಷ್ಟಿ ಆಗ್ತಾರಾ? ಇಲ್ಲ, ಇವನು ಯಾರಿಗೂ ಸಹಾಯ ಮಾಡೋಕ್ಕೆ ಹೋಗಿ ಇನ್ಯಾರನ್ನು ಕಾಲಕ್ಕೆ ಎದ್ರುಕೊಂಡು ಜಗಳಕ್ಕೆ ಹೋಗಿದ್ದಾನೆ. ಅವರು ಇವನ ಸಮಯ ಸಂದರ್ಭ ನೋಡಿ ಬೈಕ್ ಕದ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅದಕ್ಕೆ ನಾನು ಹೇಳೋದು ಅವನಿಗೆ, ಬೇರೆಯವರು ಉಸಾಬರಿ ನಿನಗೆ ಬೇಡ, ಸುಮ್ಮನೆ ಇರು ಅಂತ. ನನ್ನ ಮಾತು ಕೇಳಲ್ವೇ? ಬೇಡದೇ ಇರೋದನ್ನೆಲ್ಲ ಮಾಡ್ತಾನೆ, ಅದಕ್ಕೆ ಹೀಗಾಗೋದು ಅಂತಾರೆ ನಂದನ್. ಸರಿ ಬಾವ, ಆಗೋದೆಲ್ಲ ಆಗೋಯ್ತು, ನೀವೇ ಯಾಕೆ ವಲ್ಲಭಂಗೆ ಸಹಾಯ ಮಾಡಬಾರ್ದು ಅಂತಾನೆ ಸುಂದ್ರ. ಏನು ಹೇಳೋಕೆ ಬರ್ತಿದ್ಯಾ ನೀನು ಅಂತಾರೆ ನಂದನ್. ವಲ್ಲಭ ಕಾಲೇಜಿಗೆ ಹೋಗಬೇಕು, ಮಧ್ಯಾಹ್ನ ಫುಡ್ ಡೆಲಿವರಿ ಮಾಡಬೇಕು, ಇದಕ್ಕೆಲ್ಲ ಗಾಡಿ ಇಲ್ಲ ಅಂದರೆ ತೊಂದರೆ ಆಗುತ್ತೆ ಬಾವ. ಅದಕ್ಕೆ ನೀವೇನಾರ ದೊಡ್ಡ ಮನ್ಸು ಮಾಡಿ ಅವನಿಗೆ ಹೆಲ್ಪ್ ಮಾಡಿ ಬಾವ ಅಂತಾನೆ ಸುಂದ್ರ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ಅವನಿಗೆ ಇನ್ನೊಂದು ಹೊಸ ಬೈಕ್ ಕೊಡಿಸ್ಬೇಕು ಅಂತನಾ? ಏಯ್, ಸಾಧ್ಯ ಇಲ್ಲ ಕಣೋ. ಏನೋ ಆಸೆ ಪಟ್ಟ ಅಂತ ಒಂದು ಬೈಕ್ ತೆಕ್ಕೊಟ್ಟೆ, ಉಳಿಸ್ಕೊಳ್ಳೋಬೇಕಾಗಿತ್ತು. ಅದೇ ಅವನ ಜವಾಬ್ದಾರಿ, ಯೋಗ್ಯತೆ ಇಲ್ಲ ಅಂದಮೇಲೆ ಮತ್ತು ಇನ್ನೊಂದು ಬೈಕಾ ತೆಗೆಸಿಕೊಡ್ಬೇಕಾ? ಅವನಿಗೆ ಸಾಧ್ಯನೇ ಇಲ್ಲ. ಮತ್ತು ಇನ್ನೊಂದು ಸಲ ಅವನ ವಿಷಯ ನನ್ನ ಹತ್ರ ಮಾತಾಡೋಕೆ ಬರಬೇಡ, ಈಗ ಕೆಲಸ ಮಾಡು ಹೋಗು ಅಂತ ನಂದನ್ ಹೋಗ್ತಾರೆ. ನೋಡಿ ಹನುಮಂತಣ್ಣ ಅಂತಾರೆ ಸುಂದ್ರ. ಅವನು ಹೇಳ್ತಾನೆ, ನಾಳೆ ಕರಳು ಚುರುಕ್ಕನತ್ತಲ್ಲ, ನೋಡ್ತಿರು, ಅವನಿಗೆ ಹೊಸ ಬೈಕ್ ಕೊಡಿಸ್ತಾನೆ ಅಂತಾರೆ ಹನುಮಂತಣ್ಣ. ಈಚೆ ಪ್ರಿಯಾ, ಅಲ್ಲ, ನಾನು ಇವ್ರ ಹತ್ರ ಮಾತಾಡಿಲ್ಲ ಅಂದ್ರೂ ಇವ್ರು ನನ್ನ ಏನೂ ಕೇಳ್ದೇನೆ ಹಾಗೆ ಹೋಗಿದ್ದಾರಲ್ಲ, ಏನು ಮಾಡೋದು? ನಾನು ಇವತ್ತು ಅವರಿಗೆ ಊಟನೇ ತಗೊಂಡು ಹೋಗೋಲ್ಲ. ಆಗ ಅವರಿಗೆ ನನ್ನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಅವ್ರು ನನಗೆ ಫೋನ್ ಮಾಡಿದರೆ ಒಂದು ಕೆಲಸ ಮಾಡ್ತೀನಿ, ಫೋನ್ ಸ್ವಿಚ್ ಆಫ್ ಮಾಡ್ತೀನಿ ಅಂತ ಪ್ರಿಯಾ ಸ್ವಿಚ್ ಆಫ್ ಮಾಡಿ ಕಿಚನ್ಗೆ ಬರ್ತಾಳೆ. ಅತ್ತೆ ಅಂತಾಳೆ ಪ್ರಿಯಾ. ಬಂದ್ಯಾ? ಒಂದು ಅರ್ಧ ಗಂಟೆ ಕಣೆ, ಸಾಂಬಾರೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಸಾಂಬಾರು ಆದ ತಕ್ಷಣ ಡಬ್ಬ ಕಟ್ಕೊಡ್ತೀನಿ, ನೀನು ಮಾಧವಂಗೆ ಊಟ ತಗೊಂಡೋಗಿ ಕೊಡುವಂತೆ ಅಂತಾರೆ ಗಿರಿಜಾ. ಅತ್ತೆ, ಇವತ್ತು ಅವರಿಗೆ ಕ್ಯಾರಿಯರ್ ಬೇಡ, ನಾನು ಅವ್ರಿಗೆ ಊಟ ತಗೊಂಡು ಹೋಗಲ್ಲ ಅಂತಾಳೆ ಪ್ರಿಯಾ. ಹೌದಾ, ಸರಿ, ನೀನು ಹೋಗಿ ರೆಸ್ಟ್ ಮಾಡು, ನಾನು ಅಡುಗೆ ಆದ ತಕ್ಷಣ ಕರಿತೀನಿ ಅಂತಾರೆ ಗಿರಿಜಾ. ಅತ್ತೆ, ನಾನು ಊಟ ತಗೊಂಡು ಹೋಗಲ್ಲ ಅಂದರೆ ನೀವೇನು ಹೇಳ್ತೇ ಇಲ್ಲವಲ್ಲ ಅಂತಾಳೆ ಪ್ರಿಯಾ. ನೀನು ಮೊದಲನೇ ದಿನ ಊಟ ತಗೊಂಡು ಹೋಗುವಾಗಲೇ ನನಗೆ ಗೊತ್ತಿತ್ತಮ್ಮ, ಇದು ಜಾಸ್ತಿ ದಿನ ನಡೆಯಲ್ಲ ಅಂತ. ಅಲ್ಲ, ಇಷ್ಟಕ್ಕೂ ದಿನಾ ಮನೆಯಿಂದ ಊಟ ತಗೊಂಡು ಹೋಗು, ಆಟೋ ಮಾಡ್ಕೊಳ್ಳೋದು, ಆಫೀಸಿಗೆ ಹೋಗೋದು, ಇವೆಲ್ಲ ಅಷ್ಟು ಸುಲಭವಾದ ಕೆಲಸನ? ಇವತ್ತು ನಿನಗೆ ಹುಷಾರಿಲ್ವಲ್ಲ, ಅದಕ್ಕೆ ನೀನು ಊಟ ತಗೊಂಡು ಹೋಗೋದು ಬೇಡ ಅಂತ ಅನಿಸಿರ್ಬೋದು. ಇದರಲ್ಲಿ ಯಾಕೆ ಅಂತ ಕೇಳೋ ಪ್ರಶ್ನೆ ಏನಿದೆ? ನೀನು ಹೋಗಿ ಆರಾಮಾಗಿ ರೆಸ್ಟ್ ಮಾಡು. ಮಾಧವ ಅಲ್ಲೇ ಕ್ಯಾಂಟೀನಲ್ಲಿ ತಿನ್ಕೋತಾನೆ, ನಾಳೆಯಿಂದನೂ ಅಷ್ಟೇ. ನಿನಗೆ ಆದರೆ ತಗೊಂಡು ಹೋಗು, ಇಲ್ಲಾಂದರೆ ಏನೂ ಪರವಾಗಿಲ್ಲ ಅಂತಾರೆ ಗಿರಿಜಾ. ಪ್ರಿಯಾ ಹೋಗ್ತಾಳೆ. ಈಚೆ ಮಾಧವ, ಏನಿದು ಪ್ರಿಯಾ, ಇಷ್ಟೊತ್ತಾದರೂ ಊಟ ತಂದಿಲ್ಲ, ಹೊಟ್ಟೆ ಬೇರೆ ಹಸಿತಿದೆ. ಅವಳು ಬೇರೆ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆ, ಏನಾಗಿರ್ಬೋದು ಅಂತ ಮಾಧವ ಗಿರಿಜಂಗೆ ಕಾಲ್ ಮಾಡ್ತಾನೆ. ಹೇಳು ಕಂದ ಅಂತಾರೆ ಗಿರಿಜಾ. ಅಮ್ಮ, ಪ್ರಿಯಾ ಊಟ ತಗೊಂಡು ಹೊರಟ್ಲಾ ಅಂತಾನೆ ಮಾಧವ. ಇಲ್ಲ ಕಣೋ, ಅವಳು ಇವತ್ತು ನಿನಗೆ ಊಟ ತಗೊಂಡು ಬರಲ್ವಂತೆ ಅಂತಾರೆ ಗಿರಿಜಾ. ಯಾಕೆ ಅಂತಾನೆ ಮಾಧವ. ಹೌದು ಕಣೋ, ಅವಳಿಗೆ 2 ದಿನ ಹುಷಾರಿಲ್ವಲ್ಲ, ತುಂಬ ಸುಸ್ತು ಅಂತಿದ್ಲು, ಇವತ್ತು ನನ್ನ ಹತ್ರ ಬಂದು ಊಟ ತಗೊಂಡು ಹೋಗಲ್ಲ ಅಂದ್ಲು. ಆಯಿತು ಅಂದೆ ಅಂತಾರೆ ಗಿರಿಜಾ. ಈ ವಿಷಯನ ಅವಳು ಮತ್ತೆ ನನಗೆ ಯಾಕೆ ಹೇಳಲಿಲ್ಲ ಅಂತಾನೆ ಮಾಧವ. ಅದನ್ನು ನಿನ್ನ ಹೆಂಡತಿಗೆ ಫೋನ್ ಮಾಡಿ ಕೇಳಬೇಕು, ನನ್ನ ಕೇಳಿದರೆ ನಾನು ಏನು ಅಂತ ಉತ್ತರ ಕೊಡಲಿ ಅಂತಾರೆ ಗಿರಿಜಾ. ಫೋನ್ ಮಾಡಿದರೆ ನನ್ನ ಪ್ರಿಯಾ ಫೋನು ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಾನೆ ಮಾಧವ. ಸಂಜೆ ಮನೆಗೆ ಬಂದಾಗ ಕೇಳು, ಕ್ಯಾಂಟೀನಲ್ಲಿ ಏನಾದರೂ ತಿಂದ್ಕೊ, ಹೊಟ್ಟೆ ಹಸ್ಕೊಂಡು ಇರಬೇಡ, ಸರಿ ಅಂತಾರೆ ಮಾಧವ. ಕಾಲ್ ಕಟ್ ಮಾಡ್ತಾನೆ. ರಾತ್ರಿ ಆಗುತ್ತೆ. ವಲ್ಲಭ ರೂಮಲ್ಲಿ ಬೆಡ್ ಮೇಲೆ ಕೂತ್ಕೊಂಡು, ಅಯ್ಯೋ ನಂಚಿ, ನೀನಿದ್ದಾಗ ನಿನ್ನ ಬೆಲೆ ಏನು ಅಂತ ಗೊತ್ತಾಗಲೇ ಇರಲಿಲ್ಲ. ನಿನ್ನ ಕಳ್ಕೊಂಡ್ಮೇಲೆ ನನ್ನ ಲೈಫ್ ಎಷ್ಟು ಎಂಟಿ ಅಂತ ಇವಾಗ ಅನ್ನಿಸ್ತಿದೆ. ಇನ್ನು ಮುಂದೆ ಕಾಲೇಜಿಗೆ ಹೇಗೆ ಹೋಗಲಿ, ಕೆಲಸಕ್ಕೆ ಹೇಗೆ ಹೋಗಲಿ, ಅಪ್ಪಂಗೆ ಕಮಿಟ್ ಆಗಿರೋ ಪ್ರಕಾರ ದುಡ್ಡು ಹೇಗೆ ಕೊಡಲಿ, ಕರಿಬೇಕಿಗೆ ಪಾಕೆಟ್ ಮನಿನ ಹೆಂಗೆ ಕೊಡಲಿ? ಮೊದಲೇ ಅಪ್ಪ ಯಾವಾಗಲೂ ಗುರ್ರ ಅಂತಾರೆ. ಬೈಕ್ನ ಕಳ್ಕೊಂಡು ಅವರನ್ನು ಇನ್ನಷ್ಟು ಹರ್ಟ್ ಮಾಡಿಬಿಟ್ಟೆ. ನೀನಿಲ್ಲದೆ ನನ್ನ ಲೈಫ್ ಒಂಥರ ರೆಕ್ಕೆ ಕತ್ತರಿಸೋ ಅಕ್ಕಿ ಥರ ಆಗೋಗಿದೆ ಅಂತಾನೆ. ಈಚೆ ಮೀನಾ ಗಿರಿಜಾ ಹತ್ರ, ಅತ್ತೆ ಎಲ್ರದ್ದು ಊಟ ಆಯ್ತಲ್ಲ, ಪ್ರಿಯಾಕಂಗೆ ಏನೂ ಹಸಿವಿಲ್ಲ ಅಂತ ಹಣ್ಣು ತಿಂದು ಮಲ್ಕೋಕೆ ಹೋದರು. ಇನ್ನು ನಾನು ನೀವು ಅಮ್ಮು ಮಾತ್ರ ಊಟಕ್ಕೆ ಕೂತ್ಕೊಳ್ಳೋಣವಾ? ಇರಿ, ಅಮ್ಮನ ಕರೆದು ಬರ್ತೀನಿ ಅಂತಾಳೆ ಮೀನಾ. ವಲ್ಲಭ ಇನ್ನೂ ಊಟ ಆಗಿಲ್ವಲ್ಲೇ ಮೀನಾ? ಅವನು ಊಟ ಮಾಡದೆ ಮಲಗ್ತಾನೆ ಕಣೆ, ಹೇಗಾದರೂ ಮಾಡಿ ಅವನು ಊಟ ಮಾಡೋ ಹಾಗೆ ಮಾಡಬೇಕು ಕಣೆ. ಪಾಪ ಕಣೆ ನಮ್ಮ ವಲ್ಲಭ, ಯಾರಿಗಾದರೂ ಕೆಟ್ಟದ್ದು ಮಾಡೋದಿರಲಿ, ಕೆಟ್ಟದ್ದು ಬಯಸೋದು ಇಲ್ಲ ಕಣೆ ಅವನು. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಈಗೀಗ ಅವ್ನ ನೋವಿನ ಭಾರ ಹೆಚ್ಚು ಮಾಡ್ತಿದ್ಯೋ ಗೊತ್ತಿಲ್ಲ ಕಣೆ, ಏನಾದರೂ ಒಂದು ಮಾಡ್ಕೋತಾನೆ ಇರ್ತಾನೆ. ಈಗ ನೋಡು, ಬೈಕ್ ಕಳ್ಕೊಂಡು ಬಂದು ನಿಂತಿದ್ದಾನೆ ಅಂತಾರೆ ಗಿರಿಜಾ. ಅತ್ತೆ, ಬೈಕ್ ಸಿಗುತ್ತೆ ಅಂತಾಳೆ ಮೀನಾ. ಅಮ್ಮಂಗೆ ಹೇಳಿ ವಲ್ಲಭಂಗೆ ರೂಮಿಗೆ ಊಟ ಅಂತ ಗಿರಿಜಾ ಹೇಳುವಾಗ ಅಮೂಲ್ಯ ಬಂದು ತಟ್ಟೆಗೆ ಅನ್ನ ಹಾಕಿ, ಮೀನಕ್ಕ ಸಾಂಬಾರು ಕೊಡಿ, ಅತ್ತೆ ನೀರು ಕೊಡಿ ಅಂತಾಳೆ. ಅಮ್ಮು,
ಈ ಊಟ ಅಂತಾರೆ ಗಿರಿಜಾ. ವಲ್ಲಭಂಗೆ ಅತ್ತೆ ಅಂತಾಳೆ ಅಮೂಲ್ಯ. ಗಿರಿಜಾ ಮೀನಾ ಖುಷಿ ಆಗ್ತಾರೆ. ಈಚೆ ಬೆಳಿಗ್ಗೆ ವಲ್ಲಭ ಮನೆ ಮುಂದೆ ನಿಂತಿರ್ತಾನೆ. ಏನು ಅಳಿಮಯ್ಯ ಟೆನ್ಷನಲ್ಲಿದೆಯಾ ಅಂತಾನೆ ಸುಂದ್ರ. ಮಾವ ನನ್ನ ಫುಡ್ ಡೆಲಿವರಿ ಕೆಲಸಕ್ಕೆ ಬೈಕ್ ಬೇಕಿತ್ತು ಅಂತಾನೆ ವಲ್ಲಭ. ನನ್ನ ಹತ್ರ ಒಂದು ಐಡಿಯಾ ಇದೆ. ನಾನು ಹೊಸದಾಗಿ ಅಂಗಡಿಗೆ ಕೆಲಸಕ್ಕೆ ಸೇರಿದಾಗ ಬಾವ ನನಗೆ ಓಡಿಸೋಕೆ ಅಂತ ಒಂದು ಸೈಕಲ್ ಕೊಟ್ಟಿದ್ರು. ನಾನು ಕೆಲವು ವರ್ಷ ಓಡಿಸಿದ್ದೆ. ಆಮೇಲೆ ಅದು ನನ್ನ ಕಾಲು ಸರಿಯಾಗಿ ಇಟ್ಕ್ತಾ ಇರಲಿಲ್ವಲ್ಲ, ಅದಕ್ಕೆ ಹಿತ್ತಲಲ್ಲಿ ನಿಲ್ಲಿಸಿದ್ದೀನಿ. ನಿನ್ನ ಹೈಟ್ಗೆ ಕರೆಕ್ಟ್ ಇಟ್ಕತ್ತೆ ಅದು. ಏನೂ ತೊಂದರೆ ಇಲ್ಲ ಅಂತಂದರೆ ಆ ಸೈಕಲ್ ಯೂಸ್ ಮಾಡ್ಕೋಬೋದು ಅಲ್ವಾ ಸುಂದ್ರ. ಸೂಪರ್ ಮಾವ ಅಂತ ವಲ್ಲಭ ಸೈಕಲ್ ಧೂಳನ್ನ ಕ್ಲೀನ್ ಮಾಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.